ಸರ್ಸೆ ಅಂತ ಒಂದು ಸಾಂಗ್ದು ಸಿಕ್ಕಾಪಟ್ಟೆ ಕಾಂಟ್ರವರ್ಸಿ ಆಯ್ತು. ಸೊ ಅದಾದ್ಮೇಲೆ ಟ್ರೈಲರ್ ಕೂಡ ಡಿಲೀಟ್ ಮಾಡ್ಬೇಕು ಅಂತ ಆಯ್ತು. ಸರ್ಸೆದು ಸಾಂಗ್ ಕೂಡ ಡಿಲೀಟ್ ಮಾಡ್ಬೇಕು ಅಂತ ಆಯ್ತು. ಸೊ ಇಷ್ಟೆಲ್ಲ ಕಾಂಟ್ರವರ್ಸಿಗಳ ಜೊತೆಗೆ ಕೆಡಿ ಸಿನಿಮಾನ ಈ ಮಟ್ಟಕ್ಕೆ ತಗೊಂಡ್ಬಂದಿದ್ದೀರಾ ಸರ್. ಎಷ್ಟು ಕಷ್ಟ ಆಯ್ತು? ಕಷ್ಟ ಅಂತ ಏನಿಲ್ಲ. ನಾವೆಲ್ಲ ತುಂಬಾ ಇಷ್ಟಪಟ್ಟು ಸಿನಿಮಾ ಮಾಡಿರೋದ್ರಿಂದ ನನಗೇನು ಇದನ್ನೆಲ್ಲ ಕಷ್ಟ ಅಂತ ಏನು ಹೇಳಕ್ ಚಾನ್ಸೇ ಇಲ್ಲ. ಒಂದ್ ಥಿಂಗ್ ಅಂಡ್ ಅದಾದ್ಮೇಲೆ ಏನಾಗಿದೆ, ಕೆಡಿ ಬಂದ್ಬಿಟ್ಟು ಬೇರೆ ಏನೇ ಆಗಿರ್ಬೋದು, ಸಾಂಗ್ ಆಗ್ಲಿ ಇದಾಗ್ಲಿ. ಈಗ ಸಾಂಗ್ ಆಯ್ತು, ಸಾಂಗ್ ಆದ ತಕ್ಷಣ ನಾವು ಹೇಳಿದ್ವಿ ಅದನ್ನ ಯಾರಿಗ ಹರ್ಟ್ ಆಗಿದೆ, ಯಾರಿಗ ತೊಂದರೆ ಆಗಿದೆ, ವೆರಿ ಸಾರಿ ಅನ್ಬಿಟ್ಟು ಅದನ್ನ ಚೇಂಜ್ ಮಾಡೋ ಕೊಟ್ಟಿದೀವಿ. ಚೇಂಜ್ ಮಾಡಿ ಇವಾಗ ಸೆನ್ಸಾರ್ಗೆ ಇದಾಗಿದೆ. ಸೊ ಅಂಡ್ ದೆನ್ ಟ್ರೈಲರ್ ಅಷ್ಟೇ. ಟ್ರೈಲರ್ ಬಂದಾಗ ಒಂದು ಗೈಡ್ಲೈನ್ಸ್ ಇರುತ್ತೆ, ಸೆನ್ಸಾರ್ಗೆ ಒಂದು ಗೈಡ್ಲೈನ್ಸ್ ಇದೆ. ಸಿನಿಮಾ ಅಂದಾಗ ನಾವೆಲ್ಲ ಮೊದ್ಲೇನ್ ಮಾಡ್ತಾ ಇದ್ವಿ, ಯೂಟ್ಯೂಬ್ ಬಂದ್ಬಿಟ್ಟು ಪಟ್ಟಂತ ಬಿಟ್ಬಿಡ್ತಾ ಇದ್ವಿ ಯೂಟ್ಯೂಬಲ್ಲಿ. ಯಾಕಂದ್ರೆ ಯೂಟ್ಯೂಬ್ಗೆ ಬಂದ್ಬಿಟ್ಟು ಸೆನ್ಸಾರ್ ಇರಲಿಲ್ಲ. ಇವಾಗ ಸಿನಿಮಾ ಥಿಯೇಟರ್ಗೆ ಬರ್ತಿಂದ ಆ ಸಿನಿಮಾನ ಯೂಟ್ಯೂಬ್ ಬಿಡ್ಬೇಕಂದ್ರೆ ಸೆನ್ಸಾರ್ ಇದೆ, ಅದಕ್ಕೊಂದು ಗೈಡ್ಲೈನ್ಸ್ ಇದೆ. ಅದು ನಮ್ಗೆ ಅರ್ಥ ಆಗಲಿಲ್ಲ, ಸೊ ಬಿಟ್ವಿ. ಸೆಕೆಂಡ್ ಅಲ್ಲಿ 6 hours ಅಲ್ಲಿ ರಿಟರ್ನ್ ಕೊಟ್ಟರು ಅದನ್ನ. ಪಾಪ ಸೆನ್ಸಾರ್ ಟೀಮು, ಸೆನ್ಸಾರ್ ಆಫೀಸರು ಇಸ್ ಹೆಲ್ಪ್. ನಥಿಂಗ್, ಏನ್ ತೊಂದರೆ ಏನಿಲ್ಲ.